ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋನಲ್ಲಿ ರಾಯರಿಗೆ ಇಡುವಂತಹ ನೈವೇದ್ಯದ ವಿಚಾರವಾಗಿ ಒಂದಷ್ಟು ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋತೀನಿ. ಪ್ರತಿ ಗುರುವಾರ ರಾಯರಿಗೆ ಏನಾದರೂ ಪ್ರೀತಿಯಾದಂತಹ ಒಂದು ನೈವೇದ್ಯವನ್ನು ನಾವು ಮಾಡಿ ಇಟ್ಟರೆ ರಾಯರು ಅದರಲ್ಲೂ ಸಹ ಸಂಪ್ರೀತರಾಗ್ತಾರೆ. ನಾವು ಇಡುವಂತಹ ನೈವೇದ್ಯದಲ್ಲೂ ಕೂಡ ಅದರಿಂದಲೂ ಸಹ ನಮ್ಮ ಕೋರಿಕೆಗಳು ಈಡೇರುತ್ತೆ ಅನ್ನುವಂತಹದ್ದು. ಬರೀ ಗುರುವಾರ ಮಾತ್ರ ನಾವು ರಾಯರಿಗೆ ನೈವೇದ್ಯವನ್ನು ಇಡಬೇಕಾ? ಏಕಾದಶಿಯನ್ನು ಹೊರತುಪಡಿಸಿ ಪ್ರತಿನಿತ್ಯವೂ ಸಹ ದೇವರ ಮನೆಯಲ್ಲಿ ಏನಾದರೂ ಸ್ವಲ್ಪ ಹಣ್ಣು ಹಾಲು ಇಟ್ಟೇ ನಾವು ಪೂಜೆಯನ್ನು ಮಾಡಬೇಕು. ಬರೀ ಪೂಜೆಯನ್ನು ಮಾಡಬಾರ್ದು. ಏನೇನೆಲ್ಲ ನಾವು ದೇವ್ರ ಮನೆಯಲ್ಲಿ ನೈವೇದ್ಯವಾಗಿ ಇಡ್ಬೋದು ಅನ್ನುವಂತಹದ್ದನ್ನು ಈಗ ಆಲ್ರೆಡಿ ನಾನು ಬಹಳಷ್ಟು ವಿಡಿಯೋಸಲ್ಲಿ ಹೇಳಿದ್ದೀನಿ. ಸಕ್ಕರೆ ಏನೂ ಇಲ್ಲ ಅಂದರೆ 1 ಸ್ಪೂನ್ ಸಕ್ಕರೆ, ಹಾಲಿಗೆ ಸಕ್ಕರೆ ಬೆಲ್ಲ ಹಾಕಿಡುವಂತಹದ್ದು. ಏನು ಹಣ್ಣುಗಳಿರುತ್ತೋ ಆ ಹಣ್ಣುಗಳನ್ನ ಇಡ್ಬೋದು. ಪ್ರತಿನಿತ್ಯ ಹೇಳ್ತಾ ಇರೋವಂಥದ್ದು. ಇಲ್ಲ ಡ್ರೈ ಫ್ರೂಟ್ಸನ್ನು ಇಡ್ಬೋದು. ಇಲ್ಲ ಏನೂ ಇಲ್ಲ ಅಂದರೆ ಸ್ವಲ್ಪ ಕಲ್ಲು ಸಕ್ಕರೆಯನ್ನಾದರೂ ಸಹ ನಾವು ಇಟ್ಟು ಪೂಜೆಯನ್ನು ಮಾಡ್ಕೋಬೋದು. ಆದರೆ ಬರೀ ಪೂಜೆಯನ್ನು ಮಾಡುವಂತಹದ್ದು ನೈವೇದ್ಯವನ್ನು ಇಡದಲೇ ಅಷ್ಟು ನಮಗೆ ಶ್ರೇಯಸ್ಸಲ್ಲ. ಇನ್ನು ರಾಯರ ವಿಚಾರವಾಗಿ ನಾವು ನೈವೇದ್ಯ ಅಂತ ಹೇಳಿ ಬಂದಾಗ ನಾವು ರಾಯರಿಗೆ ಹೊರಗಡೆಯಿಂದ ತಂದಂತಹ ಯಾವುದೇ ಪದಾರ್ಥಗಳನ್ನು ಅಂದರೆ ಹಣ್ಣು ಹಂಪಲು ಇಡ್ಬೋದು. ಅದು ದೋಷ ಅನ್ನಿಸ್ಕೊಳ್ಳೋದಿಲ್ಲ. ಆದರೆ ಹೊರಗಡೆ ಮಾಡಿದಂತಹ ತಿಂಡಿ ತಿನಿಸುಗಳನ್ನು ತಂದು ರಾಯರಿಗೆ ನೈವೇದ್ಯವನ್ನು ಇಡಲಿಕ್ಕೆ ಹೋಗಬಾರ್ದು. ಯಾಕೆ ಅಂತಂದರೆ ನಾವು ದೇವರಿಗೆ ಅಥವಾ ರಾಯರಿಗೆ ನೈವೇದ್ಯವನ್ನು ಮಾಡುವಾಗ ಸ್ನಾನವನ್ನು ಮಾಡಿಕೊಂಡು ಮಡಿಯಿಂದ ಭಕ್ತಿಯಿಂದ ಶುದ್ಧವಾಗಿ ನಾವು ಏನೇ ಪ್ರಸಾದವನ್ನು ಮಾಡಬೇಕಾದ್ರೂ ಮಾಡಿ ಅದನ್ನು ನಾವು ದೇವರಿಗೆ ರಾಯರಿಗೆ ಸಮರ್ಪಣೆಯನ್ನು ಮಾಡಬೇಕು. ಹೊರಗಡೆಯಿಂದ ತಂದು ಏನು ನಾವು ತಿಂಡಿಗಳನ್ನು ಇಡ್ತೀವಿ ಅದು ಅಷ್ಟು ಒಳ್ಳೆಯದಲ್ಲ. ಯಾಕೆ ಅಂತಂದರೆ ನಾವು ಯಾವುದೇ ಆಹಾರವನ್ನು ನಾವು ಮನೆಯಲ್ಲಿ ದೇವರಿಗೆ ಅಂತ ಹೇಳಿ ನೈವೇದ್ಯವಾಗಿ ಸಿದ್ಧ ಮಾಡ್ತೀವಿ ಅಂತ ಹೇಳಿ ಇಟ್ಕೊಳ್ಳಿ. ಅದು ನಾವು ಏನು ತಯಾರಿ ಮಾಡ್ತೀವಿ, ಅದು ಏನೇ ಅಡುಗೆ ಆಗಿರ್ಬೋದು, ಅದು ನಾವು ತಯಾರಿ ಮಾಡಿದಾಗಿಂದ ಹಿಡಿದು 2 ಗಂಟೆ ಒಳಗಡೆ ಭಗವಂತನಿಗೆ ನೈವೇದ್ಯ ಸಮರ್ಪಣೆ ಆಗಿಬಿಡಬೇಕು. ಆ 2 ಗಂಟೆಗಳು ಕಳೆದ ಮೇಲೆ ಅದು ನೈವೇದ್ಯಕ್ಕೆ ಅಷ್ಟು ಸಲ್ಲೋದಿಲ್ಲ. ಹಾಗಾಗೇ ನೋಡಿ, ಕೆಲವ್ರಿಗೆಲ್ಲ ಏನು ಒಂದು ವಾಡಿಕೆ ಇದೆ ಅಂತಂದರೆ ಬೆಳಗ್ಗೆನೇ ನಾವು ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಬೆಳಗ್ಗೆನೇ ಪೂಜೆ ಮಾಡಿ ನೈವೇದ್ಯ ಮಾಡಬೇಕು ಅಂತಂದು ಹಿಂದಿನ ದಿನ ರಾತ್ರಿನೇ ಆ ಹೂರ್ಣ ಎಲ್ಲ ಮಾಡಿಟ್ಕೋತೀರ. ಖಂಡಿತ ಆ ರೀತಿ ಎಲ್ಲ ಮಾಡಿಟ್ಕೋಬಾರ್ದು. ಅದೇನೇ ಅಂದ್ರೂ ಹಿಂದಿನ ದಿನ ರಾತ್ರಿ ಮಾಡಿದಂತಹದ್ದು ತಂಗಳು ಅಂತೇಳಿ ಅನ್ನಿಸ್ಕೊಳ್ಳುತ್ತೆ ಹೊರತು ಅವತ್ತಿನ ದಿನ ಮಾಡಿ ಇಟ್ಟಷ್ಟು ನಮಗೆ ಸಮ ಬರೋದಿಲ್ಲ. ಅದು ಭಗವಂತನಿಗೆ ಸಲ್ಲೋದು ಸಹ ಇಲ್ಲ. ಹಾಗಾಗಿ ನಾವು ಮಾಡುವಂತಹ ಆಹಾರ ಪದಾರ್ಥ ಏನೇ ತಯಾರಿ ಮಾಡ್ಬೋದು ದೇವರಿಗೆ ಅಂತ ಹೇಳಿ ಅದನ್ನು ನಾವೀಗ 2 ಗಂಟೆ ಅಂದರೆ ಈಗ ಒಂದು 6 ಗಂಟೆಗೆ ನಾವು ತಯಾರಿ ಮಾಡಿದ್ರೆ 8 ಗಂಟೆ ಒಳಗಡೆ ನೈವೇದ್ಯಕ್ಕೆ ಇಟ್ಟರಷ್ಟೇ ಅದು ಶ್ರೇಷ್ಠ. ಮತ್ತು ಹೊರಗಡೆ ನಾವು ತರುವಂತಹ ಪದಾರ್ಥಗಳು ಅವರು ಮಾಡಿ ಎಷ್ಟು ದಿನ ಆಗಿರುತ್ತೋ, ಸ್ನಾನ ಮಾಡಿನೇ ಮಾಡಿರ್ತಾರೋ, ಸ್ನಾನ ಮಾಡ್ದಂಗೆ ಮಾಡಿರ್ತಾರೋ, ಅವ್ರ ಮನೆಯಲ್ಲಿ ಏನು ಮೈಲಿಗೆ ಇರುತ್ತೋ ಅಥವಾ ಸೂತ್ಕ ಇರುತ್ತೋ ಅಂಥದ್ದನ್ನೆಲ್ಲ ತಂದು ನಾವು ರಾಯರಿಗೆ ನೈವೇದ್ಯವನ್ನು ಇಡಬಾರ್ದು. ರಾಯರನ್ನು ಮೆಚ್ಚಿಸುವಂತಹ ಸಲುವಾಗಿ ದುಡ್ಡು ಖರ್ಚು ಮಾಡಿ ಹೊರಗಡೆಯಿಂದ ತಿಂಡಿಗಳನ್ನು ತಂದು ಅವರಿಗೆ ಇಡೋವಂತಹ ಗೋಜಿಗೆನೇ ಹೋಗಬೇಡಿ. ಯಾವುದೂ ನಿಮಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ವಾ, ಯಾವುದೂ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ 1 ಲೋಟ ಗುರುವಾರನೂ ಅಷ್ಟೇ ನಿಮ್ಮ ಸಮಯ ನೋಡ್ಕೊಳ್ಳಿ. ನಿಮಗೆ ಸಮಯ ಇತ್ತು ಅಂತಂದರೆ ಏನು ಅನುಕೂಲ ಆಗುತ್ತೆ ಅದನ್ನು ಮಾಡಿಡ್ಬೋದು. ಆದರೆ ಸಮಯ ಇಲ್ಲ ಅಂತಂದು ಹೊರಗಡೆ ಹಿಂದಿನ ದಿನವೇ ಹೊರಗಡೆಯಿಂದ ಬೇಕ್ರಿಯಿಂದ ಒಂದಷ್ಟು ಅಥವಾ ಈಗ ರೆಡಿಮೇಡ್ ಸಿಗುವಂತಹ ಒಬ್ಬಟ್ಟು ಅಂಥದ್ದಿಂಥದ್ದನ್ನೆಲ್ಲ ತಂದು ನೀವು ನೈವೇದ್ಯ ಇಟ್ಟರೂ ಒಂದೇ ಬಿಟ್ಟರೂ ಒಂದೇ. ಅದರಿಂದ ನಿಮಗೆ ದೋಷಗಳು ಬರುತ್ತೆ ಹೊರತು ಒಳ್ಳೆಯದಂತೂ ಆಗೋದಿಲ್ಲ. 1 ಲೋಟ ಹಾಲಿಟ್ಬಿಡಿ ಸಾಕು. ಬೆಲ್ಲ ಹಾಕಿಬಿಟ್ಟು ಸ್ವಲ್ಪ ಏಲಕ್ಕಿ, 1 ಎಲೆ ತುಳಸಿ ಹಾಕಿಬಿಟ್ಟು ಅದನ್ನು ಇಟ್ಟರೂ ಸಾಕಾಗುತ್ತೆ. ಹೊರಗಡೆಯಿಂದ ತಂದಂತಹ ಸಿಹಿ ತಿಂಡಿಗಳನ್ನ, ಬೇಕ್ರಿ ಪದಾರ್ಥಗಳನ್ನು ಎಷ್ಟರ ಮಟ್ಟಕ್ಕೆ ಜನಕ್ಕೆ ಇವತ್ತೆಲ್ಲ ಹುಚ್ಚು ಅಂತಂದರೆ ಆ ಬೇಕ್ರಿಯಿಂದ ತಂದಂತಹ ತಿಂಡಿಗಳು, ಅದರ ಜೊತೆಗೆ ಚಾಕ್ಲೇಟ್ಸ್ಗಳು ಇವೆಲ್ಲವನ್ನು ಸಹ ರಾಯರಿಗೆ ನೈವೇದ್ಯ ಇಡ್ತೀರ. ಖಂಡಿತ ಇದೆಲ್ಲ ಮಾಡಬಾರ್ದು. ಅದಕ್ಕೆ ಏನೇನು ಪದಾರ್ಥಗಳನ್ನ ಹಾಕಿರ್ತಾರೆ ಅಂತ ಹೇಳಿ ಯೋಚನೆ ಮಾಡಿದ್ರೇ ರಾಯರ ಮುಂದೆ ಅದನ್ನು ತಗೊಂಡೋಗೋದು ತಪ್ಪು ಅಂತ ಹೇಳಿ ಅನಿಸುತ್ತೆ. ಆ ಥರದ್ದೆಲ್ಲ ದಯಮಾಡಿ ರಾಯರಿಗೆ ಇಡಲಿಕ್ಕೆ ಹೋಗಬೇಡಿ. ಆಮೇಲೆ ಇನ್ನೊಂದು, ಅವಲಕ್ಕಿಯಿಂದ ನಾವೇನು ತಯಾರು ಮಾಡ್ತೀವಲ್ವ
ಆ ಪದಾರ್ಥಗಳು ರಾಯರಿಗೆ ಅಷ್ಟು ನೈವೇದ್ಯಕ್ಕೆ ಸಲ್ಲೋದಿಲ್ಲ. ಅಂದರೆ ಈಗ ಅವಲಕ್ಕಿ ನೆನೆಸ್ಬಿಟ್ಟು ಅದಕ್ಕೆಲ್ಲ ಈಗ ಕಾಯಿ ತುರಿ ಬೆಲ್ಲ ಎಲ್ಲ ಹಾಕಿಡೋದು, ಇಲ್ಲ ಅವಲಕ್ಕಿ ಪಾಯಸ, ಅವಲಕ್ಕಿಯಿಂದ ಏನೇ ನಾವು ಜಾಸ್ತಿ ತಯಾರಿ ಮಾಡಿ ಪದಾರ್ಥಗಳನ್ನ ರಾಯರಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡಬಾರ್ದು ಹೆಚ್ಚು. ಅದರ ಜೊತೆಗೆ ನೀವೇನೇ ರಾಯರಿಗೆ ನೈವೇದ್ಯವಾಗಿ ಮಾಡಿಡ್ತೀನಿ ಅಂತಂದಾಗ ಯಾವುದೇ ಪದಾರ್ಥಗಳಿಗೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಕೆ ಮಾಡಲಿಕ್ಕೆ ಬರೋದಿಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಬಳಕೆ ಮಾಡಿರುವಂಥದ್ದು ಯಾವುದೂ ಸಹ ರಾಯರಿಗೆ ನೈವೇದ್ಯವಾಗಿ ಇಡಬಾರ್ದು, ಅದು ಅವರಿಗೆ ಸಮರ್ಪಣೆಯೂ ಆಗೋದಿಲ್ಲ. ಹೆಸರುಬೇಳೆ ಎಲ್ಲ ಮಾಡಿಡ್ಬೋದು ಗುರುವಾರ, ಅದು ಬಹಳ ಶ್ರೇಷ್ಠ, ರಾಯರಿಗೆ ಪ್ರಿಯವಾದಂತಹ ನೈವೇದ್ಯ. ಹೆಸರುಬೇಳೆಯನ್ನು ನೆನೆಸ್ಬಿಟ್ಟು ಅದನ್ನು ಕೋಸಂಬರಿ ಥರ ಮಾಡುವಂತಹದ್ದು. ಆದರೆ ಅದಕ್ಕೆ ಉಪ್ಪು ಖಾರ ಹುಳಿ ಇವುಗಳನ್ನೆಲ್ಲ ರಾಯರಿಗೆ ಹಾಕಿ ನೈವೇದ್ಯವಾಗಿ ಇಡಬಾರ್ದು. ಏನೇನೆಲ್ಲ ಇಡಬಾರ್ದು ರಾಯರಿಗೆ ನೈವೇದ್ಯವಾಗಿ ಅಂತ ಹೇಳಿರುವಂಥದ್ದು, ಏನೇನೆಲ್ಲ ಇಡ್ಬೋದು ರಾಯರಿಗೆ ಪ್ರೀತಿಯ ನೈವೇದ್ಯಗಳೇನು ಅನ್ನುವಂಥದ್ದು ಹಿಂದಿನ ಬಹಳಷ್ಟು ವಿಡಿಯೋಸಲ್ಲಿ ಹಾಕಿದ್ದೀನಿ. ಕಡಲೆಬೇಳೆ ಹಯಗ್ರೀವ, ಬೇಳೆ ಒಬ್ಬಟ್ಟು, ಒಬ್ಬಟ್ಟಿನ ಹೂರಣ, ಈ ಕೊಬ್ಬರಿ ಮತ್ತು ಸಕ್ಕರೆ ಇಡುವಂತಹದ್ದು, ಒಂದು ಲೋಟ ಹಾಲು ಇಡುವಂತಹದ್ದು ಎಲ್ಲವೂ ಸಹ ಬರುತ್ತೆ ನೈವೇದ್ಯಕ್ಕೆ. ಪ್ರತಿನಿತ್ಯ ಆದರೆ ಡ್ರೈ ಫ್ರೂಟ್ಸ್ ಇಡಿ, ಕಲ್ಸಕ್ಕರೆ ರಾಯರಿಗೆ ಬಹಳ ಒಂದು ಪ್ರೀತಿಯಾದಂತಹ ಸರ್ವತ್ರ ಶ್ರೇಷ್ಠವಾದಂತಹ ನೈವೇದ್ಯ. ಕಲ್ಲು ಸಕ್ಕರೆಯನ್ನು ರಾಯರಿಗೆ ಪ್ರತಿನಿತ್ಯ ನೈವೇದ್ಯವಾಗಿ ತೋರಿಸ್ಬೋದು. ಏಕಾದಶಿ ದಿನ ಒಂದನ್ನು ಬಿಟ್ಟು ವ್ರತಗಳನ್ನು ಮಾಡುವಂತಹವರು ಪ್ರತಿನಿತ್ಯ ಕಲ್ಲು ಸಕ್ಕರೆನ ಇಡಿ ಸಾಕಾಗತ್ತೆ. ನೀವು ವ್ರತಗಳನ್ನು ಕೊನೆ ಮಾಡಿಕೊಳ್ಳುವಂತಹ ದಿನ ವಿಶೇಷವಾದಂತಹ ನೈವೇದ್ಯಗಳನ್ನು ಇಟ್ಟರೆ ಸಾಕು. ನೆಕ್ಸ್ಟ್ ವಿಡಿಯೋ ಒಂದಿಗೆ ಹೊಸ ವಿಚಾರದೊಂದಿಗೆ ಬರ್ತೀನಿ. ನಮಸ್ಕಾರ ಎಲ್ರಿಗೂ.